ಮತದಾನ ಮಾಡಿ ಬಂದಿದ್ದೀನಿ. ಬೆಳಗ್ಗೆಯಿಂದ ಕೂಡ ತುಂಬ ಒಳ್ಳೆ ಮತದಾನ ಆಗಿದೆ. ಇಡೀ 8 ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರು, ಶಾಸಕರು, ಮುಖಂಡರು, ಅದರ ಜೊತೆಗೆ ಶಾಬ್ನೂರ್ ಕುಟುಂಬದ ಅಭಿಮಾನಿಗಳಿದ್ದಾರೆ. ಅವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತ ತೀರ್ಮಾನ ಮಾಡಿ ಜವಾಬ್ದಾರಿಯುತವಾದ ಮತದಾನ ಆಗ್ತಾಯಿದೆ. ನಿಮ್ಮ ಎಲ್ಲ ವೋಟರ್ಸ್ನಲ್ಲಿ ನಾನು ಕೂಡ ಅದೇ ಅಪೀಲ್ ಮಾಡ್ತಾ ಇದ್ದೀನಿ. ಸಂಜೆ 6 ಗಂಟೆ ತನಕ ವೋಟಿಂಗ್ ಇದೆ. ದಯವಿಟ್ಟು ಆಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ಬಂದು ನೀವು ವೋಟ್ ಕಾಸ್ಟ್ ಮಾಡಿ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಎಲ್ಲ ನಮ್ಮ 8 ಕ್ಷೇತ್ರಗಳಲ್ಲಿ ನಮ್ಮ ನಾಯಕರುಗಳಿಗೆ, ಶಾಸಕರುಗಳಿಗೆ, ಕಾರ್ಯಕರ್ತರುಗಳ ಜೊತೆ ಮಾತನಾಡಿದೆ. ಎಲ್ಲ ಕ್ಷೇತ್ರಗಳಲ್ಲಿ ಒಳ್ಳೆಯ ಒಂದು ಮತದಾನ ನಡೀತಾ ಇದೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಮತವನ್ನು ಹಾಕಿಸೋದ್ರ ಮೂಲಕ ನಮ್ಮನ್ನು ಜಯಶೀಲರನ್ನ ಮಾಡ್ತಾರೆ ಅಂತ ಸಂಪೂರ್ಣ ನಂಬಿಕೆ ಇದೆ. ಭಾಳ ಒಳ್ಳೆಯ ರೀತಿಯಿಂದ ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನಮ್ಮ 8 ಕ್ಷೇತ್ರಗಳಲ್ಲಿ, ದಾವಣಗೆರೆ ಜಿಲ್ಲೆಯ 8 ಕ್ಷೇತ್ರಗಳಲ್ಲಿ ನಮ್ಮ ದಾವಣಗೆರೆ ಮೇಲೆ ಇಟ್ಟಂಥ ಭರವಸೆ ಇದಕ್ಕೆ ಮುಖ್ಯವಾಗಿ, ಮತ್ತು ನಮ್ಮ ಸಿದ್ದರಾಮಯ್ಯನವರ 5 ಅಂಶದ ಕಾರ್ಯಕ್ರಮ ಏನಿದಾವೋ ಗ್ಯಾರಂಟಿಗಳು ಅವು ಭಾಳ ಕೆಲಸ ಮಾಡ್ತಾಯಿದ್ದವು ಮತ್ತು ಜನಗಳಿಗೂ ಚೇಂಜಸ್ ಬಯಸ್ತಾ ಇದ್ದಾರೆ. ಮುಖ್ಯವಾಗಿ ಗ್ಯಾರಂಟಿ ವರ್ಕ್ ಆಗಿದೆ. ಹೆಣ್ಮಕ್ಳು ಜಾಸ್ತಿ ಆಶೀರ್ವಾದ ಮಾಡ್ತಾರೆ. ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಮಾಡ್ತಾರೆ ಇಬ್ಬರು. ಅದ್ರಾಗ ಹೆಣ್ಮಕ್ಳಂತೂ ನನ್ನ ಅಂದಾಜು 99% ಹೆಣ್ಮಕ್ಳು ನಮಗೆ ಆಶೀರ್ವಾದವನ್ನು ಮಾಡ್ತಾರೆ ಅಂತ ಸಂಪೂರ್ಣವಾದ ವಿಶ್ವಾಸ ಇದೆ. ನಮ್ಮದು ದುಡ್ದು ಗಂಟು ಅಕೌಂಟಾಗ ಖರ್ಚು ಮಾಡಬೇಕು ಅಲ್ರಿ. ಭ್ರಷ್ಟಾಚಾರ ಅವರಲ್ಲಿರೋದು ತುಂಬಿ ತುಳುಕಿ ಈಗ ಅದನ್ನು ಸ್ವಲ್ಪ ಜನಗಳಿಗಾರ ಹಂಚಲಿ ಬಿಡ್ರಿ. ಅವರು ಪಾಪ ಕಾರ್ಯಕರ್ತರಿಗೆ ಎಲ್ಲರಿಗೂ ಒಳ್ಳೊಳ್ಳೆ ಕಾರ್ಯಕರ್ತರು ಇವತ್ತು ದೂರ ಸರಿದಾರೆ. ನಾನು ನೋಡಿದ ಪ್ರಕಾರ ಯಾಕೆ ಸರಿದ್ರು? ಇವರ ಒಂದು ಏನಂತೀರಿ ಅದಕ್ಕೆ, ಭಾಳ ಒಂದು ದುರಂಕಾರ, ಅಹಂಕಾರದಿಂದ ಇವತ್ತು ಕಾರ್ಯಕರ್ತರು ಸಾಕಷ್ಟು ಜನ ಹಿಂದುಳಿದಿದ್ದಾರೆ. ಅವರಿಗೆ ನಾನು ಅವರ ಕಾರ್ಯಕರ್ತರಿಗೂ, ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ನಾನಿವತ್ತು ತುಂಬು ಹೃದಯದಿಂದ ಧನ್ಯವಾದವನ್ನು ಅರ್ಪಿಸ್ತೀನಿ. ಒಳ್ಳೆಯ ನಮಗೆ ಟೈಮ್ನಲ್ಲಿ ಒಳ್ಳೆಯ ರೀತಿಯಿಂದ ನಮ್ಮ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ ಮತ್ತು ಮುಖ್ಯವಾಗಿ ಭಾಳ ಅಚ್ಚುಕಟ್ಟಾಗಿ ನಮ್ಮ ಕಾರ್ಯಕರ್ತರು, ಕಾಂಗ್ರೆಸ್ನ ಕಾರ್ಯಕರ್ತರು ಭಾಳ ಹುಮ್ಮಸ್ಸಿನಿಂದ ಪ್ರತಿಯೊಂದು ಬೂತ್ಗಳಲ್ಲಿ, ಪ್ರತಿಯೊಂದು ಓಣಿಗಳಲ್ಲಿ ಮತದಾನ ಮಾಡಲಿಕ್ಕೆ ಸಾಕಷ್ಟು ಕಷ್ಟಪಟ್ಟು ಮತದಾನವನ್ನು ಮಾಡಿಸ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ನಾನು ಇನ್ನೂ 4 ತಾಸು ಉಳಿತೈತಿ. ಇನ್ನು 4 ತಾಸಲ್ಲಿ ಹೆಚ್ಚು ಮತದಾನವನ್ನು ಮಾಡಲಿ ಅಂತ ನಾನು ಈ ಸಮಯದಲ್ಲಿ ಕೇಳ್ಕೊಳ್ತೀನಿ. ಡೆಫಿನೆಟಾಗಿ ವರ್ಕೌಟ್ ಆಗುತ್ತೆ. ಡೆಫಿನೆಟಾಗಿ ಆಗಿದೆ. ಪ್ರಿಯಾಂಕಾ ಗಾಂಧಿಯವರು ಬಂದಾಗೂ ಭಾಳ ಸಾಕಷ್ಟು ಜನ ನಮ್ಮ ಜಿಲ್ಲೆಯಾದ್ಯಂತ ರೈತರು, ಪ್ರತಿಯೊಬ್ಬರು ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿದರು. ಆಮೇಲೆ ಭಾಳ ಹೆಚ್ಚಿನ ರೀತಿಯಿಂದ ಪಾಲ್ಗೊಂಡಿದ್ದರು. ಮತ್ತು ಸಿದ್ದರಾಮಯ್ಯನವ್ರು ಬಂದು 3 ಭಾಷಣ, 4 ಭಾಷಣ, ಪ್ರಿಯಾಂಕಾ ಗಾಂಧಿಯವರ ಭಾಷಣ ಜೊತೆಗೆ ಮತ್ತು ಇಲ್ಲಿ ದಾವಣಗೆರೆಯಲ್ಲಿ ಒಂದು ಸಮಾವೇಶ, ಆಮೇಲೆ ಹೊನ್ನಾಳಿಯಲ್ಲಿ ಮತ್ತು ಹರಿಹರದಲ್ಲಿ ಭಾಳ ಅಚ್ಚುಕಟ್ಟಾಗಿ ಭಾಳ ಚೆನ್ನಾಗಿ ನಡೆಸಿಕೊಟ್ರು. ಈ ಚುನಾವಣೆ ಅಂತಲ್ಲ, ದಾವಣಗೆರೆಗೆ ಅಭಿವೃದ್ಧಿ ಬೇಕಾಗಿದೆ. ಅದು ಒಂದು ಮೋಸ. 2 ಸತಿ ಮೋಸದಲ್ಲಿ ನಮ್ಮನ್ನು ಹಾಳು ಮಾಡಿದ್ರು. ಮೋಸ. ಈಗ ಅದಕ್ಕೆ ನಾವು ಪ್ರತಿಕಾರ ತೋರಿಸಲೇಬೇಕು. ಪ್ರತಿತಂತ್ರ ಇದ್ದಿದ್ದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರುಗಳು ಸಾಕಷ್ಟು ಹೋರಾಟವನ್ನು ಮಾಡ್ಯಾರ. ಯಾಕಂದ್ರೆ ನಮ್ಮ ಕಾರ್ಯಕರ್ತರುಗಳಿಗೆ ಭಾಳ ಮೋಸ ಮಾಡ್ಯಾರ ನನಗಿನ್ನ. ಆ ನಿಟ್ಟಿನಲ್ಲಿ ಇವತ್ತು ನನಗೆ ಯಾವುದೋ ಈಗ ನೋಡ್ತಾ ಬರ್ಬೇಕಾದ್ರೆ ತೋರಿಸಿದ್ರು, ಅದೊಂದು ಕೇಸರ ಹಾಕ್ರಿ ನೀವು ಯಾರು ಎಡಿಟ್ ಮಾಡಿ ಅಂದ್ರೆ ಕ್ಯಾಂಡಿಡೇಟ್ಗಳು ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ. ಅವ್ರ ಮನೆಯವರು ಹೋಗಿ ವೋಟಿಂಗ್ ಮಾಡ್ತಾ ಇದ್ದಾರೆ, ಇವ್ರು ಹೋಗಿ ಇಣಿಕ್ ನೋಡಿ ಇಲ್ಲ ಇದಕ್ಕೆ ವೋಟ್ ಹಾಕೊಂಡಾರ, ಇದೇ ಬಟನ್ ಅದಮು ಅಂತ ಹೇಳ್ತಿದಾರೆ. ಅಂದ್ರೆ ಅಷ್ಟು ಚೆನ್ನಾಗಿ ತಿಳುವಳಿಕೆ ಐತಿ ಅಂತ ಅರ್ಥ ಅವ್ರಿಗೆ. ಹೌದಲ್ರಿ? ಅಂಥ ಅಭ್ಯರ್ಥಿ ಬೇಕು, ಸೂಕ್ತವಾದಂಥ ವಿದ್ಯಾವಂತಿ ಬೇಕು. ಅದನ್ನು ನಮ್ಮ ಜನ ನೋಡ್ತಾರೆ. ಜನಗಳು ಅಷ್ಟು ಮೊದಲಿಲ್ಲ ಯಾರು. ಆ ನಿಟ್ಟಿನಲ್ಲಿ ಇವತ್ತು ನೋಡಿ ನಾನು ಈಗ ವೈರಲ್ ಆಗಿದೆ ಎಲ್ಲ ಕಡೆ. ಅದನ್ನು ಅಂಥವು ಬರಿಬೇಕಪ್ಪ, ನೀವು ಹಾಕ್ಬೇಕು. 2ನೇ ನಂಬರು ಅಂತ ಏನೋ ಮಾತಾಡಿದ್ರು ಪಕ್ಕಕ್ಕೆ ನಿಂತ್ಕೊಂಡು. ಐ ಥಿಂಕ್ ಇಟ್ಸ್ ಇಲ್ಲಿಗಲ್. ಅದು ನಾವು 15 ಮೇಲೆ 18 ತನಕ ನಾವು ಹೋಗ್ತೀವಿ.
ರಾಜ್ಯದಲ್ಲಿ 18 ತನಕ ನಾವು ಗೆಲ್ಬೋದು. ಏನು ಅದರಲ್ಲಿ ಅನುಮಾನ ಇಲ್ಲ ಅಂತ ಅನಿಸ್ತದೆ. ಎಲ್ಲ ಕಡೆಗೂ ನಮಗೆ 5 ಗ್ಯಾರಂಟಿಗಳು ಕೈ ಹಿಡಿತಾವೆ.